ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ಚನ್ನಾ ಮಸಾಲ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ನಾನು ಇಲ್ಲಿ 1 ಬಟ್ಲಷ್ಟು ಕಾಬೂಲ್ ಕಡಲೆಕಾಳು ತಗೊಂಡಿದ್ದೀನಿ, ಅಂದರೆ ದಪ್ಪ ಕಡಲೆಕಾಳು. ಅದನ್ನು ರಾತ್ರಿ ಇಡೀ ನೆನೆಸಬೇಕು. ನೋಡಿ, ಓವರ್ ನೈಟ್ ನೆನೆಸಿದ್ದೀನಿ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಮತ್ತು ಒಂದು ಕುಕ್ಕರಲ್ಲಿ ಕಡಲೆಕಾಳು ಏನು ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ 2 ವಿಜಲ್ ಹೊಡ್ಸ್ಕೊಬೇಕು. ಇಲ್ಲಾಂದರೆ 3 ವಿಜಲ್ ಆದರೆ ತುಂಬ ಮೆತ್ತಗಾಗುತ್ತೆ, 2 ಸಾಕು. ನೋಡಿ, ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡ ಗ್ರೇವಿಗೆ 2 ಟೊಮೆಟೊ ಮತ್ತು 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ, ಒಂದು 2 ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು 2 ಸ್ಪೂನಷ್ಟು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್. ಇದಕ್ಕೆ ನೀರು ಹಾಕೋಗಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇದು ಗ್ರೈಂಡ್ ಮಾಡ್ಕೊಂಡು ರೆಡಿ ಆಯಿತು ಪೇಸ್ಟ್. ಇದಕ್ಕೆ ಗ್ರೇವಿಗೆ ರೆಡಿ ಆಯಿತು. ನೆಕ್ಸ್ಟ್ ಒಂದು ಬಾಣಲಿಗೆ 3 ಸ್ಪೂನಷ್ಟು ಆಯಿಲ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಕರಿಬೇವು ಮತ್ತು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತು ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ 2 ಹಾಕ್ತಾಯಿದ್ದೀನಿ, ಅಂದರೆ 1 ಅರ್ಧ ಅಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಂದಬೇಕು. ಆಮೇಲೆ ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊದು ಪೇಸ್ಟ್, ಅದನ್ನು ಆ್ಯಡ್ ಮಾಡಿ ಒಂದು ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕು. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಹೋಟೆಲ್ ಸ್ಟೈಲಲ್ಲೂ ಸಹ ಮದುವೆ ಮನೆಯಲ್ಲೆಲ್ಲ ಈ ಥರನೇ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಕಾಬೂಲ್ ಕಡಲೆಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ನೋಡಿ, ಇದನ್ನು ಆ್ಯಡ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹತ್ತಬೇಕು ನೀಟಾಗಿ. ಅದಕ್ಕೋಸ್ಕರ ಮತ್ತೊಂದು ನಿಮಿಷ ಅಷ್ಟು ಬೇಯಿಸ್ಬೇಕು. ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ ಗಟ್ಟಿನೇ ಮಾಡಿದ್ದೀನಿ. ಇದು ತೆಳ್ಳಗಾದರೆ ತುಂಬ ಚೆನ್ನಾಗಲ್ಲ. ನೋಡಿ, ಇದಕ್ಕೆ ರೆಡಿ ಮಸಾಲ ಹಾಕ್ತೀನಿ, ಚನ್ನಾ ಚೋಲೆ ಮಸಾಲ. ಇದು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅಕಸ್ಮಾತ್ ಮಸಾಲ ಇಲ್ಲ ಅಂದರೆ ಕೊರಿಯಂಡರ್ ಪೌಡರ್ ಮತ್ತು ಆಮ್ಚೂರ್ ಪೌಡರ್ ಮತ್ತು ಜೀರಿಗೆ ಪೌಡರ್ನ ಮಿಕ್ಸ್ ಮಾಡಿ ಹಾಕ್ಬೋದು. ಬಟ್ ಇದೇ ತುಂಬ ಟೇಸ್ಟ್ ಬರೋದು, ಚೋಲೆ ಮಸಾಲಾನೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಪೂರಿ ಮತ್ತು ಪರೋಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ರೆಸಿಪಿನ. ಚನ್ನಾ ಚೋಲೆ ಮಸಾಲ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.